ಟೈಮ್ ಪ್ರಿಡಿಕ್ಷನ್ ಪ್ಲೇಸ್ ಹೆಸರೇ ಹೇಳಿಲ್ಲ. ಮಿಕ್ಸ್ ಆಗುತ್ತೆ ಅನ್ಕೊಂಡು ಎರಡು ಒಂದೇ ಥರ ಉಂಟು. ಅಲ್ಲಿ ಎಷ್ಟು ನೋವಾಗುತ್ತೆ ಅಂದರೆ ಯಾರು ರೈಡ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಫುಲ್ ರೆಡಿ. ನೆಕ್ಸ್ಟ್ ಟ್ರ್ಯಾಕಲ್ಲಿ ರೈಡ್ ಮಾಡಲಿಕ್ಕೆ ಕೈ ನೋಡಿ ಫುಲ್ ರೆಡ್ ಆಯಿತು. ಥ್ಯಾಂಕ್ ಯು, ನೆಕ್ಸ್ಟ್ ಟೈಮ್ ಬಾಯ್ ಬಾಯ್ ಬ್ರೋ. ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು ನೆಕ್ಸ್ಟ್ ಟೈಮ್ ಬಾಯ್. ನಾವು ಅವಾಗ ಒಬ್ಬರ ಬಗ್ಗೆ ಹೇಳ್ತಾ ಇದ್ವಲ್ಲ, ಅವರು ಹಣನೇ ತಗೊಳ್ಳಿಲ್ಲ ಅಂತ. ಪಾಪ ಅಣ್ಣ ಅವ್ರು ರಿಟರ್ನ್ ಬರ್ತಾ ಇದಾರೆ. ಅಲ್ಲಿ 80% ಡಾರ್ಕ್ ಇದು ಇದ್ದಲ್ಲ ಇವನು. ನಿಧಾನ ಹೋಗು ಅಂತ ಮನೇಲಿ 10 ಸಲ ಹೇಳಿ ಕಳ್ಸಿದ್ದಾರೆ ಇವನಿಗೆ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲರೂ ಒಬ್ಬೊಬ್ಬರೇ 10 ಸಲ ವಿಡಿಯೋ ನೋಡಿ. ಬ್ರೋ ಥ್ಯಾಂಕ್ ಯು ಬ್ರೋ. ಮತ್ತೊಂದು ಹೊಸ ವಿಡಿಯೋಗಳಿಗೂ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದು ಅನ್ಕೊಂಡಿದ್ದೀನಿ. ಯಾರು ಹೊಸ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಚೆ ಯಾರಾದ್ರು ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋಲ್ಲಿ ಮಿಸ್ಟೇಕ್ ಇದ್ದರೆ ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಹಾಕಿ. ಇವತ್ತು ನಾವು ಹೋಗ್ತಾ ಇದ್ದೀವಿ, ಇವತ್ತಲ್ಲ ನಾಳೆ ಹೋಗ್ತಾ ಇದ್ದೀವಿ. ಒಂದಿನ ಮುಂಚೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾವಾಗಲೂ, ಯಾಕಂದರೆ ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತೀನಿ ಲೈಟ್ ಕೆರಡೆ, ಅದು ಲೈಟ್ ಕರೆಕ್ಟಾಗಿ ಹೊಡಿತದೆ. ಅದೇ ಕಾರಣಕ್ಕೆ ಒಂದಿನ ಮುಂಚೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ನಾಳೆ ಹೋಗೋದು, ಆದರೆ ಇವತ್ತು ಗಾಡಿದು ಕೆಲಸ ಇದೆ. ಗಾಡಿ ವಾಶ್ ಮಾಡಲಿಕ್ಕಿದೆ, ಗಾಡಿದು ಚೈನ್ ಟೈಟ್ ಮಾಡಲಿಕ್ಕಿದೆ, ಇನ್ನೊಂದು ಕೆಲಸ ಇದೆ, ಕೆಲವೊಂದು ಕೆಲಸ ಮತ್ತೆ ತೋರಿಸ್ತೀನಿ ನಿಮ್ಗೆ ಏನಂತ. ಅದಕ್ಕಿಂತ ಮುಂಚೆ ನಾನು ಹೇಳೋದಿಷ್ಟೇ, ಇವತ್ತು ನಾಳೆ ಹೋಗ್ತಾ ಇದ್ದೀವಿ ರೈಡಿಗೆ. ಇವತ್ತಲ್ಲ ನಾಳೆ ಹೋಗೋದು ಬೆಳಗ್ಗೆ ಎದ್ದು. ನಾಳೆ ನಾನು ಯಾವ ಪ್ಲೇಸಿಗೆ ಹೋಗ್ತಿದ್ದೆ ಫ್ರೆಂಡ್ ಹೇಳ್ತಾರೆ ನಾಳೆ ಎಲ್ಲಿ ಹೋಗ್ತಿದ್ದೀವಿ ಅಂತ. ಅವರು ಹೇಳ್ತಾರೆ, ಅವ್ರ ಬಂದು ಹೇಳ್ಸೋಣ. ಆದರೆ ಲಾಸ್ಟ್ ವಿಡಿಯೋದಲ್ಲಿ 2 ವಿಡಿಯೋದಲ್ಲಿ ನೋಡಿರ್ತಾರೆ ಚರಣ್ ಅಂತ, ಅವ್ರಿಗೆ ಬರ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅವ್ರದ್ದು ಕೆಲಸ ಇದೆ. ಅದೇ ಕಾರಣಕ್ಕೆ ರಜೆ ಕೂಡ ಸಿಗಲಿಲ್ಲ ಅವ್ರಿಗೆ. ಅದಕ್ಕೆ ನಂದು ಓಲ್ಡ್ ಫ್ರೆಂಡ್ಸ್, ಜಿಮ್ಮಿದು ಫ್ರೆಂಡ್, ಅವ್ರನ್ನ ತೋರಿಸ್ತೀನಿ ನಾಳೆನೇ ಬೆಳಗ್ಗೆ ಎದ್ದು ನಿಮಗೆ. ಗಾಡಿ ವಾಶ್ ಮಾಡಲಿಕ್ಕಿದೆ, ಅದು ಕೂಡ ಆದರೆ ವಿಡಿಯೋ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ, ನಾಳೆನೇ ಬೆಳಗ್ಗೆ ತೋರಿಸ್ತೀನಿ ಗಾಡಿ. ಬನ್ನಿ. ಮತ್ತು ಇನ್ನೊಂದು ವಿಷಯ, ನನ್ನ ಹತ್ರ ರೈಡಿಂಗ್ ಜಾಕೆಟ್ ಇರಲಿಲ್ಲ, ಫ್ರೆಂಡ್ ಹತ್ರ ಕೇಳಿದೆ, ಅದೇ ಕಾರಣಕ್ಕೆ ಫ್ರೆಂಡ್ ಕೊಟ್ಟಿದ್ದಾನೆ ನೋಡಿ. ದೀಕ್ಷನ್ ಅಂತ, ಟೈಮ್ ದೀಕ್ಷನ್ ಜಾಕೆಟ್ ಕೊಟ್ಟಿದ್ದಕ್ಕೆ. ನಾನು ಆಲ್ರೆಡಿ ಬುಕ್ ಮಾಡಿ ಬಂದೆ, ನಿನ್ನೆ ಹೋಗಿದ್ದೆ ಜೀರೋ ಗ್ರಾವಿಟೀಸ್ಗೆ. ಅಲ್ಲಿ ಹೋಗಿ ನಾನು ಹೇಳಿ ಬಂದೆ ನಂಗೆ ಯಾವ ಜಾಕೆಟ್ ಬೇಕಂತ. ಅದೊಂದು 2 ವೀಕ್ಸಲ್ಲಿ ಸಿಗುತ್ತೆ ನನಗೆ ಜಾಕೆಟ್. ನೋಡಿ ಇದು ಸ್ಮಾಲ್ ಇದೆ, ಸ್ವಲ್ಪ ಪರವಾಗಿಲ್ಲ. ನನಗೆ ಎಲ್ ಸೈಜ್, ಇದು ಸ್ಮಾಲ್ ಸೈಜ್, ಅದು ಪರವಾಗಿಲ್ಲ, ಕರೆಕ್ಟ್ ಆಗುತ್ತೆ. ಸ್ವಲ್ಪ ಟೈಟ್ ಆಗುತ್ತೆ, ನೋಡ್ಬೇಕೇನಾಗುತ್ತೆ ಅಂತ ನಾಳೆ ರೈಡಲ್ಲಿ. ನಾಳೆ ಹಾಕೊಂಡ್ಮೇಲೆ ತೋರಿಸ್ತೀನಿ ನಿಮ್ಗೆ ಅದು ಜಾಕೆಟ್ ಹೇಗೆ ಕಾಣುತ್ತೆ ಅಂತ. ಟೈಮ್ ಇಲ್ಲ, ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮ್ಗೆ. ಇನ್ನು ಗಾಡಿ ವಾಶ್ ಮಾಡಿಸೋದು ತೋರಿಸ್ತೀನಿ. ಇವತ್ತು ಗಾಡಿ ವಾಶು ಮತ್ತು ಪೆಟ್ರೋಲ್ ಫುಲ್ ಮಾಡ್ತೀನಿ. ಗಾಡಿದು ಚೈನ್ ಏನೇನಿದೆ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಗಾಡಿ ನಾಳೆ ರೆಡಿ ಇರಬೇಕು, ಗಾಡಿ ಬೆಳಗ್ಗೆ ಹೋಗಲಿಕ್ಕೆ. ಯಾಕೆ ನಾಳೆ ಲೇಟ್ ಆಗಲಿಕ್ಕಿಲ್ಲ. ಲಾಂಗ್ ರೈಡ್ ಇದೆ, ಹೆಂಗೆ ರೈಡ್ ಮಾಡ್ತಾ ಇದ್ದೀವಿ, ಪ್ರತಿ ರೈಡಲ್ಲಿ ಲಾಂಗ್ ಆಗ್ತಾನೆ ಹೋಗ್ತಾ ಇದೆ. ಈ ಕೂಡ ರೈಡು ಲಾಂಗ್ ಇದೆ, ಆಫ್ ರೋಡ್ ಕೂಡ ಸಿಗುತ್ತೆ ಅಂತ ಫ್ರೆಂಡ್ ಹೇಳಿದ್ದಾನೆ. ಫ್ರೆಂಡ್ ಹತ್ರನೇ ಕೇಳೋಣ ಯಾವ ಪ್ಲೇಸ್ ಅಂತ. ನಾಳೆ ಬೆಳಗ್ಗೆ ಸಿಗ್ತೀನಿ, ಬನ್ನಿ. ಫಸ್ಟ್ ಗಾಡಿ ವಾಶ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಗಾಡಿ ಪೆಟ್ರೋಲ್ ಫುಲ್ ಆಯಿತು ನೋಡಿ. ಸ್ವಲ್ಪ ಏರ್ ಹಾಕ್ಲಿಕ್ಕಿತ್ತು ಗಾಡಿದು. 2 ಟೈರಲ್ಲಿ ಏರೇ ಇಲ್ಲ ಜಾಸ್ತಿ, ಮೊನ್ನೆಯಿಂದ ಅದನ್ನು ಟೈಟ್ ಅನ್ನಿಸ್ತಿದೆ ಹ್ಯಾಂಡಲ್. ಗಾಡಿ ವಾಶ್ ಕೂಡ ಆಯಿತು, ಎಲ್ಲ ಆಯಿತು. ಗಾಡಿ ಏರ್ ಒಂದು ಟೈರ್ 2 ಫುಲ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ. ನಾಳೆ ಬೆಳಗ್ಗೆ ತನಕ ಬಾಯ್ ಬಾಯ್. ಎಸ್, ನಿನ್ನೆ ಎಲ್ಲ ಕೆಲಸ ಆಗಿದೆ ಗಾಡಿದು ಎಲ್ಲ ಕೆಲಸ ನೋಡಿರ್ಬೋದು. ಗಾಡಿ ವಾಶ್ ಆಯಿತು, ಎಲ್ಲ ಆಯಿತು. ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದು, ಆಲ್ರೆಡಿ ರೆಡಿ ಇದ್ದೀನಿ. ಫ್ರೆಂಡ್ ಕೂಡ ಅಲ್ಲಿ ವೇಟ್ ಮಾಡ್ತೀನಿ, ಗಾಡಿ ತೋರಿಸ್ತೀನಿ ಇಲ್ಲಿಂದ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ ಹೋಗೋಣ. ಫಸ್ಟ್ ಎಲ್ಲ ಮನ್ಕೊಂಡಿದ್ದಾರೆ, ಅದಕ್ಕಿಂತ ಮುಂಚೆ ಕೆರಡು ಹೋಗೋಣ. ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ. ಎಲ್ಲಿ ಹೋಗೋದಂತ ಅವ್ನು ಬೈ ನಾನು ಹೇಳಿಸ್ತೀನಿ. ಜಾಸ್ತಿ ಮಾತಾಡಲಿಕ್ಕಾಗಲ್ಲ, ಮನೇಲಿ ಒಳ್ಳೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ ತೋರಿಸ್ತೀನಿ. ನೋಡಿ ಅಲ್ಲಿದ್ದಾನೆ, ಕಾಣ್ತಾ ಇಲ್ಲ. ಬನ್ನಿ ಕೆರಡು ಹೋಗೋಣ. ನೋಡಿ ರೆಡಿ ಆಗಿದ್ದೀನಿ, ಅಲ್ಲೋಗಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ ಮೀಟ್ ಮಾಡಿಸ್ತೀನಿ. ಬನ್ನಿ. ಮೀಟ್ ಪಾಯಿಂಟಿಗೆ ಬಂದಿದ್ದೀನಿ. ಫ್ರೆಂಡ್ ಮೀಟ್ ಮಾಡೋದು ಮುಂಚೆ ಗಾಡಿನ ಫಸ್ಟ್ ಮೀಟ್ ಮಾಡಿಸ್ತೀನಿ, ಯಾವ್ದು ಗಾಡಿ ಇದೆ ಅಂತ ನೋಡಿ. ಮೀಟಿಯಾರ್ 350 ಕ್ಲಾಸಿಕ್ 350 MT, ಇದರೊಟ್ಟಿಗೆ ಇದೆರಡು ಅಂಕಲು. ಇದು ನೋಡಿ, ನೋಡೋಣ ಹೆಂಗಾಗುತ್ತೆ ಅಂತ. ಫಸ್ಟ್ ಟೈಮ್ MT ಬುಲೆಟ್ ಒಟ್ಟಿಗೆ ಓಡಿಸ್ತಾ ಇರೋದು ನಾನು. ನೋಡಿ ಫ್ರೆಂಡ್ಸ್, ರಕ್ಷಾನ್ ಅಂತ ಬ್ರೋ, ವೆಲ್ಕಮ್. ಪ್ರಜ್ವಲ್ ಅಂತ ಬ್ರೋ, ಹಾಯ್ ಹೇಳಿ. ಗುಡ್ ಮಾರ್ನಿಂಗ್ ಹೇಳಿ ಇಬ್ರು ಕೂಡ. ಗುಡ್ ಮಾರ್ನಿಂಗ್. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಬರ್ತಾ ಇರೋದಲ್ಲ ಇಬ್ರು ಕೂಡ? ಫಸ್ಟ್ ಟೈಮ್. ನೋಡೋಣ. ಇವನೊಂದು ಯೂಟ್ಯೂಬ್ ಚಾನಲ್ ಇತ್ತು ಮುಂಚೆ, ಗೇಮಿಂಗ್. ಇವನು ಮಾತಾಡಲಿ ಗೊತ್ತು, ಅವ್ನು ಜಾಸ್ತಿ ಮಾತಾಡಲ್ಲ, ಕ್ಯಾಮ್ರಾದಲ್ಲೆಲ್ಲ ಜಾಸ್ತಿ ಮಾತಾಡಲಿಕ್ಕೆಲ್ಲ ಹೋಗಲ್ಲ ಅವನು. ಇಲ್ಲಿಂದ ಹೋಗೋಣ. ಫಸ್ಟ್ ಬ್ರೇಕ್ಫಾಸ್ಟಿಗೆ ಇಲ್ಲ ಅಂದರೆ ಕಾಪಿಗೆ ಎಲ್ಲಾದರೂ ಬ್ರೇಕ್ ಹಾಕೋಣ. ಫಸ್ಟ್ ಕಾಪಿ ಅಲ್ಲ, ಎಲ್ಲಿ ಬ್ರೇಕ್ ಹಾಕ್ತೀವಿ ಅಲ್ಲಿ ವೀಡಿಯೋ ಮಾಡ್ತೀವಿ. ಪ್ಲೇಸಿನ ಹೆಸರೇ ಹೇಳಿಲ್ಲ. ಪ್ರಜ್ವಲ್, ಎಲ್ಲಿ ಹೋಗೋದಂತ ಗೊತ್ತುಂಟಲ್ಲ, ಹೇಳು. ನಾವು ಕೋಟೆ ಬೆಟ್ಟಿ ಮಡಿಕೇರಿಯಲ್ಲಿ ಒಂದು ಪ್ಲೇಸ್ ಉಂಟು, ಅಲ್ಲಿಗಂತ ಪ್ಲಾನ್ ಮಾಡಿದ್ದೇವೆ. ಮತ್ತೆ ಆನ್ ದ ವೇ ಸ್ವಲ್ಪ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡುವ. ಬ್ರದರ್, ನಿಮ್ದೇನಾದ್ರು ಉಂಟಾ? ಇಲ್ಲ ಪಾಪ. ಗೊತ್ತಾಯ್ತಲ್ಲ ನಾವು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ. ನೋಡೋಣ ಅಲ್ಲಿ ಏನೇನು ಸಿಗುತ್ತೆ ಅಂತ. ತುಂಬ ವೆರೈಟಿ ಇದೆ. ಜಸ್ಟ್ ನಾವು ಹೋಗೋದು ಮೇನ್ ಪಾಯಿಂಟ್ ಅದೇ ಕೋಟೆ ಬೆಟ್ಟ ಅಂತ. ಅದಾದಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅದನ್ನು ತೋರಿಸ್ತಾ ಇರ್ತೀನಿ. ನಡೀರಿ, ಸ್ಟಾರ್ಟ್ ಮಾಡಿ ಬ್ರೋ, ಗಾಡಿ ಸ್ಟಾರ್ಟ್ ಮಾಡಿ.
ನಂದಂತೂ ಸೌಂಡೇ ಕೇಳಿಕ್ಕಿಲ್ಲ ನಿಮ್ಮಿಬ್ಬರು ಗಾಡಿ ಮುಂದೆ ಹೋಗ್ತಾ ಇದ್ವಿ. ಟೈಮ್ ತೋರಿಸ್ಲಂದ್ರೆ ಹೇಗೆ ಮಜಾ ಬರುತ್ತೆ? ಟೈಮ್ ತೋರಿಸ್ಬೇಕು ಫಸ್ಟ್. ಈಗ ಯಾವಾಗಲೂ ವಾಚಲ್ಲಿ ತೋರಿಸ್ತೀನಿ, ಇವತ್ತು ಡಿಫ್ರೆಂಟಾಗಿ ತೋರಿಸ್ತೀನಿ ನಿಮ್ಗೆ ಗಾಡಿಯಲ್ಲಿ ನೋಡಿ. 5 ಗಂಟೆ 2 ನಿಮಿಷ ಆಗಿದೆ. ಇವತ್ತು ಬೇಗನೆ ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಬಂಕಲ್ಲಿ ನಿಂತ್ಕೊಂಡಿದ್ವಿ. ಪ್ರಜ್ವಲ್ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗಿದ್ದಾನೆ ಅಲ್ಲಿ. ಎಕ್ಸಾಕ್ಟ್ ಎಷ್ಟು ಬಂದರೆ ಈಗ ನೋಡಿ, ನೀವು ಇಷ್ಟು ಬಾಕಿ ಇದೆ. ನಾವು ಬಂದದ್ದು ಎಷ್ಟು, ಒಂದು 43 ಕಿಲೋಮೀಟ್ರ್ ಬಂದ್ವಾ ಅಂತ. 42 ಕಿಲೋಮೀಟ್ರ್ ಬಂದ್ವಿ. ಇನ್ನೂ ಟೀ ಕೂಡ ಬ್ರೇಕ್ ತೊಗೊಳ್ಳಿಲ್ಲ. ಹೇಗಿತ್ತು ರೋಡ್? ಹೇಗಿತ್ತು ಅಲ್ಲಿ? ಸ್ವಲ್ಪ KT-ಯಲ್ಲಿ ಸ್ವಲ್ಪ ಡ್ಯಾಮೇಜ್ ಇದೆ ಫುಲ್ ರೋಡಲ್ಲ. ಸರಿ ಮಾಡ್ತಾರೆ. ಒಂದು 100 ಒಂದು 40% ಮಾತ್ರ ರೋಡ್ ಸರಿ ಇಲ್ಲ ಅಲ್ಲಿ ಅಲ್ಲ. ಟೈಮ್ ಎಷ್ಟಾಯಿತು? 6:16 ಆಯಿತು. ನಾನು ಅವನ ಹತ್ರ ಇದು ಮಾಡಿಸ್ತಾ ಇದ್ದೆ ಅಲ್ಲಿ. ಇದ್ರಲ್ಲಿ ಬರೆಯಲ್ವಾ? ನನ್ನ ಗಾಡೀಲಿ ಬರೆದು ಕೊಡ್ತಾರೆ ಸೈಡಲ್ಲಿ. ಏನು ಹೇಳಿದ್ರಿ? ಕಾಪಿನಾ? ನಿಂಗೆ ಕಾಪಿಯಾ? ನಿಂಗೂ ಕಾಪಿ ಮತ್ತೆ ಬಿಸ್ಕೆಟ್ ಏನಾದ್ರು ಹೇಳಿದೆ? ಮುಂದೆ ಜಂಗಲ್ ಉಂಟಾ ಅಲ್ಲಿ? ಮುಂದೆ ಸಿಗಂಗೆ ಕಾಣಲ್ಲ ಅಲ್ಲ ಶಾಪ್ ಎಲ್ಲ? ಹೆಸರುಂಟು ಜಂಗಲ್ ಉಂಟು ಫುಲ್ಲು. ಎಷ್ಟು ಗಾಡಿ ಪಳ ಅಂತ ಇದೆ ನೋಡಿ. ಬರೋ ನೋಡೋಣ ಯಾವ ಥರ ಇರ್ತದೆ ಎಲ್ಲ ಗಾಡಿಗಳಂತ. ನಿನ್ನೆ ವಾಶ್ ಮಾಡಿದಲ್ಲ ಇಬ್ರು ಕೂಡ? ಹಾಂ, ಸಂಡೇ ವಾಶ್ ಮಾಡಿ. ನನ್ನ ನೋಡಂತೇಳಿ ಇಲ್ಲಿ ಬಾ ಚೈನ್ ನೋಡ್ಲಿ. ಈಗ ಇದು ಯಾಕೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಮಾರೆ. ಇದು ಚೈನ್ ಲೂಪ್ ಹಾಕ್ತೀನಲ್ಲ, ಈ ಥರ ಆಗುತ್ತೆ ಫುಲ್ ಎಲ್ಲ ಡಾರ್ಕ್. ಆದ್ರೆ ನಿಂದು ಬ್ಲ್ಯಾಕ್ ಉಂಟಲ್ಲ, ಗೊತ್ತು ಕೂಡ ಆಗಲ್ಲ. ನಿಂದು ಬೇರೆನೇ ಲೂಪ್ ಮಾರೆ, ನಂದೊಂದು ಬೇರೆ ಲೂಪ್ ಇದೆ ಅಲ್ಲ. ನಿಂದು ಕಾಣಲ್ಲ ಯಾಕಂದ್ರೆ ಬ್ಲ್ಯಾಕ್ ಉಂಟಲ್ಲ, ನಂದು ಬ್ಲೂ ಕಲರ್ ಇದೆ. ಫುಲ್ ಕಾಣುತ್ತೆ, ಸ್ವಲ್ಪ ಗಲೀಜಾದ್ರೆ ಕಾಣುತ್ತೆ. ಕವರ್ ಹಾಕಬೇಕು. ಕವರ್ ಸರಿ ಕಾಣಲ್ವಾ ಅದಕ್ಕೆ? ಅದು ಜಸ್ಟ್ 1-2 ದಿನ ಮಾತ್ರ ಇರುತ್ತೆ. ಇದು ಕಾಪಿನೇ ಅಂತ? 3 ಕಾಪಿನೇ ಅಲ್ಲ ಸರ್ ಬಿಸಿ ಫಿಲ್ಟರಾ ಇದು? ನಾರ್ಮಲ್ ಅಲ್ಲ? ಹಾಂ ಅಂಕಲ್ ಕೊಡಿ. ಸುತ್ತ ಉಂಟಾ ಅಂತ. ಟೇಸ್ಟ್ ಓಕೆ ಅಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ. ಕ್ಲೈಮೇಟ್ ನೋಡಂತೆ ಹೇಗಾಯ್ತಂತ. ವಿಡಿಯೋದಲ್ಲಿ ಸೂಪರ್ ಬರ್ತಾ ಇದೆ. ಟೈಮ್ ಆಗಿದೆ ಈಗ 9ಕ್ಕೆ 6 ನಿಮಿಷ ಕಡಿಮೆ ಇದೆ. ನಾವಿರೋದು ದೇವರ ಕೊಲ್ಲಿ ಅಂತ ಒಂದು ಪ್ಲೇಸಲ್ಲಿ. ಫಸ್ಟಿಗೆ ಸ್ವಲ್ಪ ರೋಡ್ ಸರಿ ಇರಲಿಲ್ಲ. ಒಂದು 5-6 ಕಿಲೋಮೀಟರ್ ಅಷ್ಟೇ ಅಲ್ಲ, ಅದು ಸರಿ ಇಲ್ಲ ರೋಡ್. ಕಲ್ಲಡ್ಕ ರೋಡ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. 20 ಮಿನಿಟ್ಸ್. ಇದು ಸೂಪರ್ ಉಂಟಲ್ಲ, ಎಂತ ರೋಡ್ ಅಂದ್ರೆ ಬೆಣ್ಣೆ ತರ ಇದೆ. ಗಾಡಿ ಸ್ಮೂತ್ ಆಗಿ ಬರುತ್ತೆ. ನಾ ಸ್ಟಾರ್ಟಿಂಗ್ ಅನ್ಕೊಂಡ್ವಿ, ಸ್ಟಾರ್ಟಿಂಗ್ ಎಲ್ಲ ಅದೇ ತರ ಇದ್ರೆ ಹೇಗೆ ಇರುತ್ತೆ ಅಂತ. ಮೊದಲು ಎಷ್ಟು ನೋವಾಗುತ್ತೆ ಅಂದರೆ, ಯಾರು ರೈಡ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಲಾಂಗ್ ರೈಡ್ಗೆಲ್ಲ ಹೋದರೆ ಆಫ್ ರೋಡ್ ಇದ್ದರೆ ಎಷ್ಟು ನೋವಾಗುತ್ತೆ, ಲೆಗ್ ಪೇನ್ ಎಲ್ಲ ಎಷ್ಟು ಬರುತ್ತಂತ.
ಹಾಗೆ ಅಂದ್ಕೊಂಡ್ವಿ ಫಸ್ಟಿಗೆ. ಮತ್ತು ರೋಡ್ ನೋಡಿ ಹೇಗಿದೆ ಅಂತ ಕ್ಲೀನಾಗಿ ಕಂಟಿನ್ಯೂ ಇದೇ ಥರ ರೋಡ್ ಇದೆ. ಒಂದು 5-6 ಕಿಲೋಮೀಟ್ರ್ ಬಿಟ್ಟರೆ ಬರೀ ಇದೇ ಥರ ಇರೋದು ರೋಡು. ಕ್ಲೀನಾಗಿದೆ ರೋಡ್, ಚೆನ್ನಾಗಿದೆ ರೋಡು ನೋಡಿ. ಅದು ಎಂತ ಕಾಣ್ತಾ ಇಲ್ಲ ಕೂಡ. ಅದು ನಾನು ಅಲ್ಲಿ ಆ ಪಾಯಿಂಟಲ್ಲಿ ಇರಬೇಕಿತ್ತು, ಅಲ್ಲಿ ದೇವಸ್ಥಾನ ಇತ್ತು, ಅಲ್ಲಿಂದ ತೆಗಿಬೇಕಿತ್ತು. ಸ್ವಲ್ಪ ಮುಂದೆ ಬಂದುಬಿಟ್ವಿ. ಬನ್ನಿ ಇಲ್ಲಿಂದ ತೋರಿಸ್ತೀನಿ ನಿಮಗೆ ನೋಡಿ. ನಾವು ವೀಡಿಯೋಕ್ಕಿಂತ ಬಂದಾಗ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾವು ವೀಡಿಯೋ ಮಾಡೋದು 1% ಆದರೆ ನೋಡಿದರೆ 3% ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ನಮ್ಮದು ಫೋಟೋ ಶೂಟ್ ನಡೀತಿದೆ ಇಲ್ಲಿ. ಕಾಣಲ್ಲ, ಅದು ತುಂಬ ಲಾಂಗ್ ಆಗುತ್ತೆ. ಟೈಮ್ ಆಗಿದೆ, ಬಂದು ತಿಂಡಿ ತಿನ್ನೋಣ ಬನ್ನಿ. ಬಂದು ಫಸ್ಟ್ 9 ಗಂಟೆಗೆ ಎಷ್ಟು ಒಂದು 4 ನಿಮಿಷ ಕಡಿಮೆ ಇರ್ಬೋದು ಅಷ್ಟೇ. 9ಕ್ಕೆ ಎಷ್ಟೇ ಕಡಿಮೆ ಇದೆ? 3 ನಿಮಿಷ ಕಡಿಮೆ ಇದೆ. ಫಸ್ಟ್ ತಿಂಡಿ ಮಾಡೋಣ. ಖಾಲಿ ಆಗಿದೆ, ಫುಲ್ ಹೊಟ್ಟೆ ಎಂಟಿ. ಏನು ಆರ್ಡ್ರ್ ಮಾಡಿದೆ ತಿಂದಿನ? ಪೂರಿಯಾ? ಪೂರಿ ಆರ್ಡರ್ ಮಾಡಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ನಿಮಗೆ, ಹೇಗಿತ್ತು? ಫಸ್ಟ್ ಕ್ಲಾಸ್. ಮತ್ತೆ ಟಾಪಲ್ಲಿ ಇದೀವ ಈಗ ನಾವು ಫುಲ್ ಈಗ ಮೇಲೆ ಇದೀಯ ನಾವು. ರಿಯಾಕ್ಷನ್ ನೋಡಿ ಹೆಂಗ್ ಮಾಡ್ತಾನೆ ಈಗ, ಕೋಲ್ಡ್ ಎಷ್ಟಿದೆ ಅಂತ. ಅವನುಂಟು ತಲೆ ಇಟ್ಕೋಬೇಡ, ಎಲ್ಲ ರೆಡಿ ಇದೆ, ನೀನು ಮಾಡಿ ಈಗ ರಿಯಾಕ್ಷನ್ ಮಾಡು. ಎಷ್ಟು ಮೈನಸ್ ಎಷ್ಟಿರ್ಬೋದು ಡಿಗ್ರಿ? ಕರೆಕ್ಟ್ ಬರ್ತಾ ಇದೆ, ಬೆಳ್ಳ ಕಾಣುತ್ತೆ ಸ್ವಲ್ಪ. ಇಲ್ಲಿ AC ಎಲ್ಲ ಬೇಡ ಮಾಡ, AC ಎಲ್ಲ ಫ್ರಿಜ್ಜೇ ಬೇಡ. ಬೇರೆ ಆರ್ಡ್ರ್ ಕೊಡ್ತೀಯ? ಕಾಫಿ ಇಲ್ಲ ಇದನ್ನ ಟೇಸ್ಟ್ ನೋಡಿ ಹೇಗಿದೆ. ನನ್ಗೇನ್ ಗೊತ್ತಾ, ನನ್ಗೆ 4ನೇ ಗೇರಲ್ಲಿ ಇರ್ತದಲ್ಲ ಗಾಡಿ, ಪವರೇ ಸಿಗ್ತಾ ಇಲ್ಲ ಗಾಡಿದು, ಏನಂತ ಗೊತ್ತಿಲ್ಲ. ನಿನ್ಗೆ 6 ಗೇರ್ ಉಂಟಲ್ಲ? 6 ಗೇರ್ ಉಂಟು, ಆದ್ರೆ ಪವರ್ ಸಿಗ್ಬೇಕಲ್ಲ ಗಾಡಿದು. ಬಿಸಿ ಕಾಫಿ 15, 3 ಕಾಫಿ 45, 305 ರೂಪಾಯಿ. 300 ಕನ್ನಡ ಬರ್ತಿಲ್ಲ ನಿಮಗೆ? 305 ಎಷ್ಟಾಗುತ್ತೆ ಮಾಡುವಂತಡಿ. ಅವನಲ್ಲಿ ಬಾತ್ರೂಮ್ ಬಂದಲ್ಲ ಅವನು. ಎಷ್ಟು ಕೋಲ್ಡ್ ಇದೆ ಏನು ಹೇಳಿಕೆ ಇಷ್ಟಪಡ್ತಾರೆ ನೀವು ಕೋಲ್ಡಿಗೆ? ಕೋಲ್ಡ್ ಲೈಫ್ ವೆರಿ ಗುಡ್. ಅದು ಗೊತ್ತಾಯ್ತು, ಎಂತ ಕೋಲ್ಡ್ ಇದಲ್ಲ ಈ ಬಿಸಿಲಿದ್ರು ಕೂಡ. ಡಿವೈಡ್ ಮಾಡು. ನಿಮ್ದಲ್ಲ, ಇವನಿಗೆ ಹೇಳಿದ್ದು. ಆಲ್ರೆಡಿ ಪೇ ಕೂಡ ಆಯ್ತು, ಹೋಟೆಲ್ ಇದೆಲ್ಲ ತಿಂದಾಯ್ತು, ಎಲ್ಲ ಫುಲ್ ಆಯ್ತಲ್ಲ ಗಾಡಿ ನಿಮ್ದು? ಫುಲ್ ಆಯ್ತಾ ತಿಂಡಿ ಎಲ್ಲ? ಎಕ್ಸಾಮ್? ಓ ಸರ್, ಇಂಜಿನಿಯರಿಂಗ್ ಏನಾದ್ರು ಮನೆ ಕಟ್ಲಿಕ್ಕಿದ್ರೆ ಹೇಳಿ, ಕಾಲ್ ಹೊಡೆದ್ರಾಯ್ತು. ನಂಬರ್ ಹಾಕ್ಲಾ ನಿಮ್ದು ಕೆಳಗಡೆ? ಇಂಜಿನಿಯರಿಂಗಾ? ಕೊಡಲ್ಲ, ಮೆಕ್ಯಾನಿಕಲ್. ಓ ಮೈ ಗಾಡ್, ಇಬ್ರು ಇಂಜಿನಿಯರ್ಸೇ, ಇಬ್ಬಿಬ್ರು ಇಂಜಿನಿಯರ್ ಇದ್ದಾರೆ ನಮ್ಮ ಹತ್ರ. ನಮ್ಮದು ರೈಡರ್ ಈಗ ಫುಲ್ ರೆಡಿ. ನೆಕ್ಸ್ಟ್ ಟ್ರ್ಯಾಕ್ ಅಲ್ಲಿ ರೈಡ್ ಮಾಡ್ಲಿಕ್ಕೆ. ಟ್ರ್ಯಾಕ್ ಅಲ್ಲಿ ಯಾವುದು ಟ್ರ್ಯಾಕ್? ಯಾವುದೋ ಒಂದು ಟ್ರ್ಯಾಕ್ ಅಲ್ಲಿ, ಕೋಟೆ ಬೆಟ್ಟ ಟ್ರ್ಯಾಕ್. ನಮ್ಮದು ಹೀರೋ ಸರ್ ರೆಡಿ ಇಲ್ಲಿ. ಅವರು ನಮಗೆ ಕಾಂಪಿಟೇಷನ್ ವಿಡಿಯೋ ಮಾಡ್ಲಿಕ್ಕೆ ಗಾಡಿ ನೋಡಿ. ಒಂದು ಕೈಯಲ್ಲಿ ಗ್ಲೌಸ್ ಉಂಟು. ಮೊಟ್ಟೆ ಬೇಕಾ? ಮೊಟ್ಟೆ ಫುಲ್ ತಯಾರು. ಕಲ್ಲ ನಮ್ಮದು ಕಲ್ಲ. ನೋಡಿ ಡೆವಿಲ್ ಹೆಲ್ಮೆಟ್ ನಮ್ಮದು. ಸರ್ ಇದರಲ್ಲಿದೆ, ಇದನ್ನ ಎಷ್ಟು ಸೇಫ್ ಆಗಿ ಇಡಬೇಕಂದ್ರೆ ನಮಗೆ ಬ್ರೇಕ್ಫಾಸ್ಟ್ ಡನ್. ನೆಕ್ಸ್ಟ್ ರೈಡ್ ಗೋ ಕಮ್. ಸೀದಾ ಕೋಟೆ ಬೆಟ್ಟ ಅಲ್ಲ ನೋಡಿ. ನಾವು ತಿಂಡಿ ತಿಂದಿರೋ ಹೋಟೆಲ್ ಇದೆ. ಆಫ್ ರೋಡ್ ಇದೆ ಅಂತೆ ನೋಡಿ, ಯಾವ ಥರ ಇದೆ. ಗಾಡಿ ಏರ್ತಾ ಇಲ್ಲ ಅಲ್ಲಿ ಮೇಲೆ ಫುಲ್.
ಇಲ್ಲೊಬ್ರು ಬ್ರೋ ಸಿಕ್ಕರು, ಅವರೇ ಹೇಳ್ತಾ ಇದ್ರು ಗಾಡಿ ಮೇಲೆ ಹೋಗ್ತಾ ಇಲ್ಲ ಅವ್ರದ್ದು, ಅದಕ್ಕೆ ಹೇಳ್ತಾ ಇದ್ದಾರೆ MT ಆದರೆ ಹೋಗ್ಬೋದು, ಬುಲೆಟ್ ಇರೋದು ಕಷ್ಟ ಅಂತ ಅಲ್ಲಿ. ಏನು ಮಾಡೋಣ, ನಾವು ವಾಕ್ ಮಾಡಿ ಅಲ್ಲಿ ತನಕ ನೋಡುವ ಹೇಗಂತ, ಏನುಂಟಂತ ನೋಡೋಣ. ಡಿಸೈಡ್ ಮಾಡೋದು. ಈಗ ಬಂದ್ ರೂಟ್ ಕೂಡ ಹಾಗೆ ಇದೆ, ಚೆನ್ನಾಗಿಲ್ಲ ನೋಡಿ, ಬಂದ್ ರೂಟ್ ಕೂಡ ಹಾಗೆ ಇದೆ. ಈ ಹೋಗೋ ರೂಟ್ ಅಂತೂ ತುಂಬ ಕಷ್ಟ ಇದೆ, ಚಾಲೆಂಜಿಂಗ್ ಇದೆ ನಮಗಿದು, ಹೇಗೆ ಹೋಗೋದಂತ ನೋಡಬೇಕು. ನೋಡಿ ಇಷ್ಟು ಇನ್ನೂ ದೂರ ಇದೆ, ಎಷ್ಟು 10 ಮಿನಿಟ್ಸ್ ತೋರಿಸ್ತದೆ, 2.5 ಕಿಲೋಮೀಟರ್ ಇದೆ ಕರೆಕ್ಟಾಗಿ. ಫ್ರಮ್ ವೇರ್? I am from Telangana, bro. ತಮಿಳ್ನಾಡು. Telangana, Hyderabad. ಹೈದ್ರಾಬಾದ್. ಒನ್ ಮೋರ್. ಹಾಯ್ ಬ್ರೋ. ಸೇಮಾ? ಹೈದ್ರಾಬಾದ್. No, he's from Karnataka. ಕನ್ನಡ ಬರ್ತದ? ಮಾತಾಡಿ ಬ್ರೋ. ಎಲ್ಲಿ ಹುಬ್ಳಿ? ಎಲ್ಲಿ, ಯಾವ ಸೈಡ್? ಎಲ್ಲಿ ಹುಬ್ಳಿಯಲ್ಲಿ? ಎಲ್ಲಿ? ಹಳೆ ಹುಬ್ಳಿನೇ, ನಮ್ದು ಉತ್ತರ ಕರ್ನಾಟಕ. ಹೋಗ್ಲಿಲ್ವಾ, ಮೇಲೆ ಹೋಗ್ಲಿಲ್ವಾ ನೀವು ಅಲ್ಲಿ? ಇನ್ನೂ ಹೋಗ್ಲಿಲ್ವಾ? ನಾವೇ ನೋಡ್ಕೊಂಡು ಬರ್ತೀರಾ? ಬನ್ನಿ ಅಲ್ಲಿ ಮೇಲೆ ನೋಡಿ ಬರೋಣ. ಈ ಆಫ್ ರೋಡ್ ಇದೆ ಫುಲ್ ನೋಡಿ, ಗಾಡಿ ಅವರು ಟ್ರೈ ಮಾಡಿದ್ರು ಆಲ್ರೆಡಿ, ಏರ್ತಾ ಇಲ್ಲ. ನಾವು ಗಾಡಿ ಇಲ್ಲೇ ಇಟ್ಟು ಹೋಗ್ತಾ ಇದ್ವಿ ನೋಡಿ. ಕೋಟೆ ಬೆಟ್ಟ ಅಲ್ಲಿ ಕಾಣುತ್ತೆ, ಎಲ್ಲಿದೆ ಅದು ಕಾಣ್ತೈತೆ ಈಗ? ಹಾಂ, ಅಲ್ಲಿ ಕಾಣ್ತು ನೋಡಿ, ಕರೆಕ್ಟ್ ಸಂತೆಯಿಂದ ಈ ಕಡೆಯಿಂದ. ಹೌದು, ಇಲ್ಲಿ ನನಗೆ ತೋರಿಸೋಣ ನನಗೆ ನೋಡಿ, ಅಲ್ಲಿದೆ. ನಾವು ಮೇಲೆ ಹೋಗಿ ಆ ಕಡೆ ಹೋಗ್ಲಿಕ್ಕಿದೆ ಲೆಫ್ಟಿಗೆ, ಅದು ಗಾಡಿ ಹೋಗೋ ಚಾನ್ಸಸ್ಸೇ ಇಲ್ಲ. ಗಾಡಿ ಇಲ್ಲೇ ವಾಕ್ ಮಾಡೋಣ. ಈಗ ಒಂದು 2.5-3 ಕಿಲೋಮೀಟರ್ ಇದೆ ಟೋಟಲ್. ಅಲ್ಲಿ ತನಕ ನೋಡ್ತೀವಿ, ಹೋಗ್ತೀವಲ್ಲ ಗೊತ್ತಿಲ್ಲ. ಮುಂದೆ ಚೆನ್ನಾಗಿದ್ರೆ ರೋಡ್ ಗಾಡಿನೇ ತೊಗೊಂಡು ಹೋಗ್ತೀವಿ ಸೀದಾ. ಹಾಂ, ಏನಂತೀರಾ? ಇಬ್ರು ಒಳ್ಳೆ ಬ್ಯಾಂಕ್ ಲೂಟಿ ಮಾಡೋರ್ತಾರೆ ಕಾಣ್ತಿದ್ದಾರೆ, ಇದೆಲ್ಲ ಬ್ಲ್ಯಾಕ್ ಹಾಕೊಂಡು. ಅದ್ರಲ್ಲಿ ನಾನೊಬ್ಬ. ಎಕ್ಸ್ಪಲ್ಸ್ ಬೆಸ್ಟ್ ಆಪ್ಷನ್. ಲಿಫ್ಟ್ ಕೊಡ್ತಾರಂತೆ, ಬ್ರದರ್ಸ್ ಹಿಡಿದಿದ್ದಾರೆ. ಇನ್ನು ಅಲ್ಲೊಂದು ಕೇರಳ ಭಾಷೆ ಬರ್ತಿದ್ದಾರೆ ನೋಡಿ, ಇಲ್ಲಿ ಕಾಣ್ತಿದಾರ? ಅವರು ಬರ್ತಾಯಿದ್ದಾರೆ, ಅವರು ಕೇರಳದವರು 4 ಜನ ಇದ್ದಾರೆ. ಮತ್ತು ನಾವು ಹಿಡ್ಕೊಂಡು ಹತ್ತೀನಿ, ಹಂಗೆ ಹೆಂಗೆ ಕಾಣ್ತದೆ ನೋಡಿ ಬೆಟ್ಟ ಹಿಂದೆ. While coming back, I think we can walk. ಫೋನ್ ಬಿಟ್ಟರೆ ಗೋವಿಂದನು ಈಗ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ, ವಿಡಿಯೋ ನೋಡೋರು ಮಾತು ಕೂಡ ಎಬ್ಬಡ ಆಗ್ತಿದೆ ಜಂಪಿಗೆ. ಫುಲ್ ಜನ ಇದ್ದಾರೆ ಇಲ್ಲಿ. ಕೈ ನೋಡಿ ಫುಲ್ ರೆಡ್ ಆಯಿತು ಎಲ್ಲ. ನಮ್ಮ ಬಾಯ್ಸ್ ನೋಡಿ ಪಾಪ ಅವರು ಬರ್ತಾಯಿದ್ರು, ಹತ್ತಿದ್ರು ಸೀದಾ. ಹೆಂಗೆ ಕಾಣ್ತಿದೆಯಲ್ಲ, ಹೆಂಗಿತ್ತು ಇವನು ಅಗಾಡ್ಕೊಂಡು ಬರ್ತಾನೆ. ಕೈ ನೋಡ ಇಲ್ಲಿಗ, ನಾನು ಒಂದು ಕೈಯಿಂದ ಫುಲ್ ವಿಡಿಯೋ ಮಾಡಿದೆ. ಹಾಂ, ವಿಡಿಯೋ ಮಾಡಿದೆ ಎಲ್ಲ, ಎಷ್ಟಾಗೋದಷ್ಟು ಮಾಡಿದೆ. ಹಾಂ, ಶೂ ಎಲ್ಲ ಬಿಡಬೇಕು ಮುಂದೆ ಕೆಳಗಡೆ. ಓಡೋಗ್ಲಿಕ್ಕೆ ಉಂಟ ಏನುಂಟು ಮರಲ್ಲಿ? ಏನೂ ಉಂಟು, ಅದ್ರ ಬೇಡ. ಕಮ್ ಫಾಸ್ಟ್, ಗಿವ್ ಮಿ ಹ್ಯಾಂಡ್. ಕೈ ಬಿಡು. ಥ್ಯಾಂಕ್ ಯು ಬ್ರೋ. ಓ ಸ್ಪೈಡರ್ಮ್ಯಾನ್, ನೀ ಹೆಂಗೆ ಬರ್ತಾನೆ ನೋಡೋಣ ಬಾ. ಕೈ ಕೊಡ್ತಾ ಹಂಗೆ ಬರ್ತೀಯ? ಕೈ ಕೊಡೋರಿಗೆ ನೋ ಸ್ಪೈಡರ್ಮ್ಯಾನ್. ಇಲ್ಲೇ ಜಂಪ್ ಮಾಡಿದ್ರೆ ಸೀದಾ ನೋಡಿ. ಫೋಟೋ ಶೂಟ್ ನಡೀತಿದೆ ಇಲ್ಲಿ.
ಫೋಟೋ ಅಂತ ಮೇಲೆ ಹೋಗಿ. ಯಪ್ಪೋ ಎಂಥ ಪ್ಲೇಸ್ ಅಲ್ಲ. ನೋಡಿ ನಂದು ಸ್ವಲ್ಪ ಮಿಸ್ ಆದರೆ ಆಯಿತು ಅಣ್ಣ. ಪ್ಲೇಸೇ ಉಂಟು, ಪ್ಲೇಸ್ ಸೂಪರ್. ನೋಡಿ ಇಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಇಬ್ಬರು ಸೇರಿಕೊಂಡು. ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಬ್ರೋ ಹಾಯ್ ಬ್ರೋ. ಫೋಟೋ ಕ್ಲಿಕ್ಕಾ? ನೋ ಅಲ್ಲ, ಫೋಟೋ ಇಲ್ಲ. ಹಾಯ್ ಬ್ರೋ, ನೆಕ್ಸ್ಟ್ ಟೈಮ್ ಲುಕ್ ಮೈ ವಿಡಿಯೋಸ್. 100%. ನೀನು ನೋಡು. ಯಾವ ಚಾನಲ್? ರೈಡಿಂಗ್ ಚಾನಲ್. ನೇಮ್ ಸಂತೂರ್ ರೈಡರ್. ಕೆಲಸ ಕೆಟ್ಬಿಟ್ಟಿದ್ದೀನಿ ಇಲ್ಲೇ ಫೋಟೋ ತೆಗಿಲಿಕ್ಕೆ. ಈಗ ಅವನಂದ್ಮೇಲೆ ಇವನು ಅಂದಮೇಲೆ ಅವನು ಅವಂದೇ ತಗೋತ ನೋಡಿ. ಈಗ ಇವನು ಬ್ಯಾಕ್ ಟ್ರಕ್ಕಿಂಗ್ ನಡೀತಾ ಇದೆ. ಈ ಗಾಡಿಯಲ್ಲಿ ತೋರಿಸ್ತೀನಿ, ಆದರೂ ವೀಡಿಯೋ ಮಾಡ್ತೀನಿ, ಮಾಡಲ್ಲ, ಮುಂಚೆ ಹೇಳ್ತೀನಿ. ನಿಂತ್ಕೊಳ್ಳಿಕ್ಕೆ ಆಗ್ತಿಲ್ಲ ಗಾಡಿಯಲ್ಲಿ. ನೋಡಿ ಎಲ್ಲ ಬಾಯ್ಸ್ ಹೋಗ್ತಾಯಿದ್ದಾರೆ, ಎಲ್ಲ ಫ್ರೆಂಡ್ ಆಗ್ಬಿಟ್ರು ಫುಲ್ಲು, ಫ್ರೆಂಡ್ಶಿಪ್. ಹಾಂ ಎಂತ ಯಾರ ನೀನು ಮಾತಾಡ್ತಿದ್ದ? ಬರ್ತಾರೆ ಅಂತಿಲ್ವಾ? ಕಮ್ ಬ್ರೋ ಫಾಸ್ಟ್, ಸ್ಪೈಡರ್ ಮ್ಯಾನ್ ಜಂಪ್ ಆಜೋ ಬೈ. ಎಂತ ಯಾಕೆ ಇಂಗ್ಲೀಷಲ್ಲಿ ಮಾತಾಡ್ತು? ಆವೋ ಅಲ್ಲಿ ಉಂಟಾ ದಾರಿ? ಇಲ್ಲಲ್ಲ, ಇಲ್ಲಲ್ಲ, ಅಲ್ಲಿಂದ ಹೋಗ್ಲಿಕ್ಕೆ ಉಂಟಾ? ಜಂಪ್ ಮಾಡಿಡಿ ಅಂತ ಕೆಳಗಡೆ ಸೀದಾ. ಎಷ್ಟು ಜನ ಬಂದಿದ್ರು, ಎಲ್ಲರೂ ಫ್ರೆಂಡ್ ಆಗಿದ್ರು. ಈಗ ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಟ್ಟಿದ್ದಾರೆ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ನಡಿ ಹೋಗು ಈಗ ಅನ್ಕೊಂಡು. ಬ್ರೋ ಥ್ಯಾಂಕ್ ಯು ಬ್ರೋ. ನೆಕ್ಸ್ಟ್ ಟೈಮ್ ಯುವರ್ ಚಾನಲ್ ಐ ಆಮ್ ಪ್ರಮೋಟ್ ಬ್ರೋ. ಈಸಿ. ಎಂತ ಚಂಚಲೇನಿ ಅದ್ಯಾರು ನಡುತ್ತಿದೆ ಯಾಕೆ ನೀನು? ಇವ್ ನಡುತ್ತಿದ್ದಾನ ಪ್ರಜ್ವಲ್. ಯಪ್ಪು ಎಂತ ಇಲ್ಲ ಬ್ರೋ. ವೇರ್ ಆರ್ ಯು? ಕಮ್ ಫಾಸ್ಟ್ ಬ್ರೋ. ಎಲ್ಲರೂ ನೋಡಿ ಲಾಸ್ಟ್ ಇರೋದು ಸ್ಪೈಡರ್ ಮ್ಯಾನ್ ಇದಾರೆ ಅಲ್ಲಿ. ಬ್ರೋ ಆಜಾ ಬೈ ಜಲ್ದಿ. ಎಲ್ಲರೂ ಆಲ್ರೆಡಿ ಹೋದ್ರು ಕೆಳಗಡೆ. ಇದು ದೇವಸ್ಥಾನ ಮಂಗಳವಾರ ಮಾತ್ರ ಓಪನ್ ಇರತ್ತಂತೆ. ನಾವು ಅನ್ಕೊಂಡು ಎವ್ರಿ ಡೇ ಓಪನ್ ಇರುತ್ತೆ 11 ಗಂಟೆ ತನಕ ಅನ್ಕೊಂಡಿದ್ವಿ. ಆದ್ರೆ ಓಪನ್ ಇಲ್ಲ ಇದು. ಹಾಂ ಟೈಟಲ್ಗಲ್ಲ, ತಮ್ನೆಲ್ಲಿಗೆ. ಸಂತೋಷ್. ನೆಕ್ಸ್ಟ್ ಟೈಮ್ ಬ್ರೋ ಯುವರ್. ಥ್ಯಾಂಕ್ ಯು. ಸಂತೋಷ್ ಬ್ರೋ. ದಿಸ್ ನೇಮ್? ಹಾಯ್, ವಾಟ್ಸ್ ಯುವರ್ ನೇಮ್? ಆನಂದು. ಸಂತೋಷ್ ಬ್ರೋ. ನೆಕ್ಸ್ಟ್ ಟೈಮ್ ವಿಡಿಯೋ ಲುಕ್. ಥ್ಯಾಂಕ್ ಯು ಸರ್, ಸಬ್ಸ್ಕ್ರೈಬ್ ಆಲ್. ಎಸ್ ಥ್ಯಾಂಕ್ ಯು. ಗಾಡಿ ಫುಲ್ ಶೇಕಿಂಗ್ ಸ್ಟಾರ್ಟ್. ವಿಡಿಯೋ ಮಾಡ್ಬೇಕಿತ್ತ? ನಾ ಮಾಡ್ಬೇಕು ಅನ್ಕೊಂಡೆ, ಅವ್ರು ಹೋದ್ರು ಸೀದಾ. ಬಿಟ್ರೆ ಅದೇ ಹಣನೇ ತಗೊಳ್ಳಿಲ್ಲ, 1 ರೂಪಾಯಿ ಕೂಡ. ಅವ್ರು ಹಾಗೆ ಹೋದ್ರು ಪಾಪ. ಫೇಮಸ್ ಆಗ್ತಿತ್ತು. ಏನು ಫೇಮಸ್ ಆಗ್ತಿತ್ತ? ಯೂಟ್ಯೂಬ್ ತೆಗೆದು ಇಲ್ಲಿಂದ ಬಾಯ್ ಬಾಯ್ ಹೇಳೋಣ. ಇಲ್ಲಿಗೆ ನೆಕ್ಸ್ಟ್ ಟೈಮ್ ನೋಡೋಣ ಮತ್ತೆ. ಅದ್ರ ದೇವಸ್ಥಾನ ಹೋಗ್ಲಿಕ್ಕೆ ಆಗಲಿಲ್ಲ, ಅದೇ ಬೇಜಾರಲ್ಲ. ಸಣ್ಣ 1 ರೂಪಾಯಿ ಕೂಡ ತಗೊಳ್ಳಿಲ್ಲ ಅವರು, ಗಾಡಿಯವ್ರು ಪಾಪ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಹೇಳಿಲ್ಲ ನಿಮಗೆ. ಥ್ಯಾಂಕ್ಸ್ ಇಲ್ಲಿಂದಾನೆ ಹೇಳ್ತೀನಿ. ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು. ಕಣ್ಮಣಿ ಎಂತ ಮಸೋದಲ್ಲ, ವಿಡಿಯೋ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಂಗೆ ಫುಲ್. ಯಾರಾದ್ರೂ ಕೋಟೆ ಬೆಟ್ಟಕ್ಕೆ ಬರ್ತಾ ಇದ್ರೆ ರೋಡ್ ಸರಿ ಇಲ್ಲ ನೋಡಿ, ಈ ತರ ಇದೆ ರೋಡು. ನಾವು ಗಾಡಿ ಅಲ್ಲಿಟ್ಟು ಆಫ್ ರೋಡಿಂಗ್ ನೋಡಿರ್ಬೋದು ನೀವೀಗ. ಬುಲೆರಲ್ಲಿ ಹೋಗಿದ್ದೀವಿ ನಾವು. ಫುಲ್ ಸೂಪರ್ ಆಯಿತು ಮಾತ್ರ. ಎಲ್ಲ ನಮ್ಮ ಕಾರ್ನ ಇವರೇ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಅದನ್ನು ಹಿಡಿದಿದ್ದಕ್ಕೆ ನಮ್ಗೆ ಈ ಥರ ಆಗಿದ್ದು. ಮತ್ತು ಇವರು ಇನ್ನೊಬ್ರು ಯಾರು ಹಿಡ್ಕೊಂಡ್ರು? ಅವನು ಅಲ್ಲೊಬ್ರು ಇದ್ದಾರೆ, ಅವರು ನೋಡಿ ಬರ್ತಾ ಇದ್ದಾರೆ ಇಲ್ಲಿ. ಈ ಕಡೆ ಫುಲ್ ಬ್ಲ್ಯಾಕ್ ನೋಡಿ. ಯಾರಾದ್ರೂ ಬಂದರೆ ಗಾಡಿ ಕೆಳಗಡೆ ಹೋಗೋದೇ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಗಾಡಿ ಹೋಗೋದು ಆಗಲ್ಲ ಮುಂದೆ. ಬ್ರೋ ಮೇಲೆ ಹಂಗೆ ಉಂಟು, ಫುಲ್ ಮೇಲೆ ಡಬ್ಬಲ್ ಇದೆ. ಡಬ್ಬಲ್ ನೋಡಿ, ಈ ಥರ ಸ್ಕಿಡ್ ಮೇಲೆ ದೊಡ್ಡದಿದೆ, ತೆಗ್ಗಿಲ್ಲ. ರಿಟರ್ನ್ ಬನ್ನಿ. ಎಂಥ ಒಳ್ಳೆ ಫ್ರೆಂಡ್ಸ್ ಸಿಕ್ಕರಂದ್ರೆ ಎಲ್ಲರೂ ನೋಡಿ. ಎಷ್ಟು ಗಾಡಿ ಇದೆ, ಎಲ್ಲ ನಮ್ಮ ಗ್ರೂಪೇ. ಈಗ ಫುಲ್ ಎಷ್ಟು ಗಾಡಿ ಇದೆಲ್ಲ ಎಲ್ಲ ನಮ್ಮ ಗ್ರೂಪ್ ಇರೋದು. ಹಿಂದೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರು ಮತ್ತು ಕೇಳಿದ್ರು ಯಾವ ಚಾನಲ್ ಅಂತ ಕೂಡ. ಅದನ್ನು ಕೂಡ ಹೇಳಿದೆ. ಅದು ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಗಾಡಿಯಲ್ಲಿ. ಯಾಕಂದರೆ ಹೆಂಗೆ ಬಿಸಾಕ್ತಿತ್ತಂದರೆ ನೋಡಿ, ನಾನು ರಾ ಹಾಕ್ತೇನೆ. ನಾನು ಮುಂಚೆ ಹೋಗುವಾಗ ನಾನು ವೀಡಿಯೋ ಮಾಡಿ ನಾನು ರಾ ಹಾಕ್ತೀನಿ. ಬರೋ ವೀಡಿಯೋ ಸ್ವಲ್ಪ ಮಾಡಿದಷ್ಟೇ, ಮತ್ತು ಮಾಡ್ಲಿಕ್ಕೆ ಆಗಲಿಲ್ಲ. ಈ ಕೈ ಸ್ವಲ್ಪ ತಾಕ್ತು, ತುಂಬ ಜೋರಾಗಿ ತಾಕ್ತು. ಎಷ್ಟು ಬಿಸಾಡ್ತಾ ಇತ್ತು ಎಲ್ಲರದು. ಮೊದಲೇ ಗಾಡಿಯಲ್ಲಿ ಬಂದಿದ್ದೆ, ನೋವು ಆಗ್ತಿದೆ ಕಾಲು 2 ಕಡೆ. ಅದರಲ್ಲಿ ಆ ಥರ ಒಂದು ಬಿಸಾಬಿಟ್ಟಿದೆ. ನಾಳೆ ಬೆಳಗ್ಗೆ ಎದ್ದಂಗೆ ನಾನು ಬೆಳಗ್ಗೆ ಸೂಪರ್ ಆಯಿತು ಮಾತ್ರ. ಗಾಡಿ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಹೆಂಗೆ ಹೇಳೋದು ನಾನು. ಅದರಲ್ಲಿ ಪ್ಲೇಸ್ ಒಂದು ಹೆಂಗಿದೆ ಅಂದರೆ ನೋಡಿ, ಏನು ಮಾತೇ ಇಲ್ಲ. ಏನು ಹೇಳ್ತೀರ ಬ್ರೋ ಈ ಥರ ನೀವು ಎಕ್ಸ್ಪೀರಿಯೆನ್ಸ್ ಆದಮೇಲೆ? ಹೇಳಿ. ಸಾಕಾಯ್ತು ಮಾರೆ, ನಿನ್ನದೆಂತ ಬ್ಲಾಗ್.
ರಾ ಹಾಕ್ತೀನಿ, ಹಂಗೆ ಹಾಕ್ತೀನಿ ನೋಡು ವಿಡಿಯೋ ಅದನ್ನ ಬೇಕಾದ್ರೆ. ಬ್ರೋ ಥ್ಯಾಂಕ್ ಯು, ನೈಸ್ ಟು ಮೀಟ್ ಯು, ನೆಕ್ಸ್ಟ್ ಟೈಮ್ ಬಾಯ್. ಬಾಯ್, ನೆಕ್ಸ್ಟ್ ಟೈಮ್ ಭಯ್ಯ, ಬಾಯ್ ಬಾಯ್. ಥ್ಯಾಂಕ್ ಯು, ನೆಕ್ಸ್ಟ್ ಟೈಮ್ ಬಾಯ್ 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 ಬಾಯ್, ನೆಕ್ಸ್ಟ್ ಬಾಯ್, ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್ ಬ್ರೋ. ನಮ್ಮ ಉತ್ತರ ಕನ್ನಡ ಹುಡುಗ. ಬಾಯ್ ಬ್ರೋ, ಬಾಯ್. ನೆಕ್ಸ್ಟ್ ಟೈಮ್ ಬ್ರೋ. ಬಾಯ್ ಬಾಯ್ ಸರ್, ಬಾಯ್ ಬಾಯ್ ಬಾಯ್. ಬಾ ಬಾ ಬೇಗ ಮೇಲೆ ಬಾ ಬಾ ಬಾ. ಕೈ ಬೇಕಾ ನಿನಗೆ? ಎಷ್ಟು ಜನ ಕೈ ಕೊಟ್ಟೋಣ, ಬಾ. ನಿನ್ನ ಕೈ ಇಡೋ ಮಜಾನೇ ಬೇರೆ, ಬಾ ಬಾ ಬಾ. ಓಕೆ ಬಾಯ್ ಬಾಯ್, ನೆಕ್ಸ್ಟ್ ಟೈಮ್ ಬ್ರದರ್, ಥ್ಯಾಂಕ್ ಯು, ಬಾಯ್ ಬಾಯ್. ಅವ್ರು ಹೋಗ್ತಾ ಇದ್ದಾರೆ, ನಾವು ಸ್ವಲ್ಪ ಒಂದು ಬೆಳಗಿನ ಓಡಾಡೋದಾಯ್ತಲ್ಲ, ಅದಕ್ಕೆ ಕುತ್ಕೊಂಡಿದ್ದೆ ನೋಡಿ. ಇಲ್ಲಿ ಎಲ್ಲ ಬಿಸಾಕಿ ಕುತ್ಕೊಂಡಿದ್ದೆ. ಎಷ್ಟು ವೇಟ್ ಇದೆ ಗೊತ್ತಾ, ಅದು ಜಾಕೆಟ್ ಎಲ್ಲ ಸಾಕಾಗ್ಬಿಟ್ಟಿದೆ. ಅಲ್ಲಿ ಹೋದ್ವಿ, ಆ ಗಾಡಿಯಲ್ಲಿ ಎತ್ತೆದ್ದು ಬಿಸಾಡಿ ಫುಲ್ ಮಸಾಲ ಆಗ್ಬಿಡ್ತು ಬಾಡಿ. ಈಗ ಇಲ್ಲಿ ಕುತ್ಕೋಬೇಕು, ಒಂದು 10 ನಿಮಿಷ ಕುತ್ಕೊಂಡು ಇಲ್ಲಿಂದ ಹೋಗ್ತೀವಿ. ಮಳೆ ಬರಂಗೇನು, ಮಳೆ ಬರ್ತಾ ಇದೆ. ಇದಕ್ಕೆ ಎಂತ ಹೇಳ್ತಾರೆ, ಏನೋ ಹೇಳಿದ್ದಾರೆ, ನೀನು ಹೇಳು. ಏನೋ ಹೇಳು, ಹೆಂಗೆ ನೋಡ್ತಿದ್ದೆ ನೋಡು. ಏನು ಹೇಳ್ತಿದ್ದೆ ಅವಾಗ? ಎಂಥದ್ದು ಹೇಳಿದ, ಅದು ಮಳೆ ಹನಿ ಚಿಕ್ಕದು ಬೀಳ್ತಾ ಇದೆ. ಈ ಕ್ಲೈಮೇಟ್ ಹಿಂಗಿದೆ ಅಂತ ಹೇಳ್ತಿದ್ದಾನೆ. ಅಲ್ಲಿ ಫುಲ್ಲು ಕೋಲ್ಡ್ ಇತ್ತು, ಇಲ್ಲಿ ಕೋಲ್ಡ್ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ವಾಟರ್ ಫಾಲ್ಸ್ ಇದೆ. ಅಲ್ಲಿ ವಾಟರ್ ಫಾಲ್ಸ್ ಇದೆ, ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ನಾವು ಇದನ್ನೇ ಎಂಜಾಯ್ ಮಾಡೋದು ಈಗ ಕುತ್ಕೊಂಡು. ಇಲ್ಲಿ ಪಾಪ ಹೋಗ್ತಾ ಇದ್ದಾರೆ ಅವರು. ಒಳ್ಳೆ ಫ್ರೆಂಡ್ಸ್ ಮಾರೆ, ಒಳ್ಳೆ ಮಾತಾಡ್ತಿದ್ದಾರೆ. ಎಷ್ಟು ಜನರು ಎಲ್ಲ ಒಳ್ಳೆ ಮಾತಾಡಿದ್ದಾರೆ. ಬರೀ ಜಸ್ಟ್ ಒಂದು ಅರ್ಧ ಗಂಟೆ ಹೋಗಿ ಬಂದ್ವಿ. ಮೆಮ್ರಿಬಲ್ ಆಗ್ಬಿಡ್ತು ಫುಲ್. ಬಾಡಿ ಪೇನ್ ಆಗ್ತಿಲ್ಲ ನಿಂಗೆ? ಅವನು ಹಿಡ್ಕೊಂಡಲ್ಲ, ಅವರಿಬ್ರು ಹಿಡಿದ್ರಲ್ಲ ಗಾಡಿನ, ಅವ್ರು ಹಿಡಿದುಕೊಳ್ಳೋದು. ನಾವು ಬೈಕ್ ತೊಗೊಂಡು ಹೋಗಿದ್ರೆ ನಮ್ಗೆ ಮಜಾ ಸಿಗ್ತಾ ಇರಲಿಲ್ಲ. ಎಂಥ ಮಜಾ ಮಾರಿ ಅದರಲ್ಲಿ, ಬಿಸಾಡಿ ಅಲ್ಲಿ ಅಲ್ಲ. ಅವ್ರನ್ನ ಕೆಲವೊಬ್ಬರು ವೇಟ್ ಮಾಡ್ತಾ ಇದ್ರು ಗೊತ್ತಾ ಕೆಳಗಡೆ, ಅವ್ರವ್ರ ಗಾಡಿ ತೊಗೊಂಬಂದವ್ರಿಗೆ. ಅವ್ರಿಗೆ ಫುಲ್ ಹ್ಯಾಪಿ ಅಲ್ಲ. ಎಷ್ಟು ತನಕ ವೇಟ್ ಮಾಡಿ ಫೋಟೋಸ್ ಎಲ್ಲ ತೆಗೆದು, ನಾವು ಫೋಟೋ ಕೂಡ ತೆಗಿಲಿಲ್ಲ. ಬರೀ ಇವ್ರು ಮಾತ್ರ ತಗೋತಾ ಇದ್ರಿ ಇಬ್ಬರೇ. ನನ್ನ ಫೋಟೋ ತೆಗೆದ್ರೆ ಇವ್ನು 2 ಫೋಟೋ ತೆಗೆದ ನಂದು. ಬರೀ 2 ಫೋಟೋ ತೆಗೆದಾನೆ, 2 ಫೋಟೋ ನೋಡ್ಬೇಕಂದ್ರೆ ತಮ್ಮಲ್ಲಿ ಎಡಿಟ್ ಮಾಡಿ ಕುತ್ಕೊಂಡು ಕ್ಯಾಪ್ಚರ್ ನೋಡಿ. ಶಬಾಷ್, ಎಲ್ಲ ನನ್ನ ನೋಡೇ ಕಲ್ತದ್ದು ನೋಡಿ. ಹೋಗ್ತಾ ಇದ್ದಾರೆ, ಕಾರ್ ತೆಗೆದ್ರು ಬ್ರದರ್ಸ್. ನೆಕ್ಸ್ಟ್ ಟೈಮ್ ನೋಡೋಣ ಬ್ರದರ್ಸ್, ಬಾಯ್ ಬಾಯ್. ಸ್ಮೈಲ್ ಮಾಡಿ ಸ್ವಲ್ಪ. ನಾವು ಅವಾಗ ಒಬ್ಬರ ಬಗ್ಗೆ ಹೇಳ್ತಾ ಇದ್ವಲ್ಲ, ಅವರು ಹಣನೇ ತೊಗೊಳ್ಳಿಲ್ಲ ಅಂತ. ಪಾಪ ಅಣ್ಣ ಅವ್ರು ರಿಟರ್ನ್ ಬರ್ತಾ ಇದ್ದಾರೆ ಅಲ್ಲಿ. ನಾನು ನೋಡಿ ಇವರೇ. ಅವಾಗ ಟ್ಯಾಂಕ್ಸ್ ಹೇಳಲಿಕ್ಕೆ ಆಗಿರಲಿಲ್ಲ, ಈಗ ಬರ್ತಾ ಇದ್ದಾರೆ. ಟ್ಯಾಂಕ್ಸ್ ಆದ್ರೆ ಹೇಳೋಣ. ಅಣ್ಣವ್ರು ಕೈ ಹಾಕಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ನೀವು ಕರ್ಕೊಂಡೋಗ್ಬಿಟ್ಟಿದ್ದು. ಟ್ಯಾಂಕ್ಸ್ ಹೇಳಿಕ್ಕೆ ಆಗಲಿಲ್ಲ ಅಲ್ಲಿ. ಥ್ಯಾಂಕ್ ಯು ಅಣ್ಣ. ಯಾರು ಈ ಇದರಲ್ಲಿ ಹಣ ತೊಗೊಳ್ಳಾರ್ದು ಅಷ್ಟು ಜನಕ್ಕೆ ನೀವು ಹೆಲ್ಪ್ ಮಾಡಿದ್ರೆ, ಅಷ್ಟೊಂದು ವೇಟ್ ಮಾಡಿದ್ರಿ ಇಲ್ಲಿ. ನಾನು ಫಸ್ಟ್ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ನಾನು ತೆಲುಗು ಹುಡುಗನ ಬಂದಿಕ್ಕೆ ಅವರು 3 ಜನ ಇದ್ರು ಅದರಲ್ಲಿ. ಒಂದು ಎಲ್ಲ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನನ್ನ ಗಾಡಿ ಹೋಗ್ತದಲ್ಲ, ಯಾಕೆ ನಿನ್ನ ಗಾಡಿ ಹಾಕೊಂಡು ಬಂದಿಲ್ಲ? ಇಲ್ಲ ನಾ ಹೋಗ್ಲಿಲ್ಲ ಅಲ್ಲಿ, ಅಷ್ಟು ಆಫ್ ರೋಡಿಂಗ್ ಇದೆ. ನೀವೇ ಅಷ್ಟು ಓಡ್ತಿದ್ರಲ್ಲ ಆಫ್ ರೋಡಿಂಗ್. ನಾ ಫುಲ್ ವಿಡಿಯೋ ಉಂಟು ನನ್ನ ಹತ್ರ, ಮತ್ತೆ ಹಾಕ್ತೇನೆ ನಾನು. ಥ್ಯಾಂಕ್ ಯು ಅಣ್ಣ. ಅಲ್ಲಿ ಸಂತು ರೈಡರ್ ಅಂತ. ಸಂತು ರೈಡರ್. ಹೆವಿ ಡ್ರೈವರ್. ನಾನು ಅವಾಗಲೇ ಹೇಳಿದೆ, ನೀವು ಸಿಗ್ಲೇ ಇಲ್ಲ ನನಗೆ ವಿಡಿಯೋ ಮಾಡುವಾಗ. ನೀವು ನೋಡಿ ಅಂತೆ. ಮತ್ತೆ ಬಾಯ್ ಬಾಯ್. ಓಕೆ ಬ್ರದರ್, ಥ್ಯಾಂಕ್ ಯು. ಕಂಪ್ಲೀಟ್ ರೆಡಿ ಆಗಿದ್ದು. ರಿಟರ್ನ್ ಏನು ಹಾಕೋತಾನೆ, ಹ್ಯಾಂಡ್ ಗ್ಲೌಸು ಜಸ್ಟ್ ರೆಡಿ. ಅವ್ನು ಅಲ್ಲಿ ನಿಂತ್ಕೊಂಡಿದ್ದೆ ನೋಡಿ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನಾನು ನಿಂತ್ಕೊಂಡಲ್ಲಿ. ಇಷ್ಟು ದೂರ ಬಂದಾದ್ಮೇಲೆ ಕೂಡ ನಾವು ಸ್ವಲ್ಪ ಆದರೂ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದರೆ ಹೇಗೆ? ಮಡಿಕೇರಿನ ಸಿಟಿ ಹೋಗ್ಬೇಕು. ಮಡಿಕೇರಿ ಸಿಟಿ ಹೋಗ್ಲಿಕ್ಕೆ ಉಂಟು. ಜಸ್ಟ್ ಸ್ವಲ್ಪ ಊಟ ಮತ್ತು ಮಡಿಕೇರಿ ಸಿಟಿಯಲ್ಲಿ ಏನಾದರೂ ಹಿಂಗೇನೋ ತೊಗೊಳ್ಲಿಕ್ಕೆ ಉಂಟಂತ ಅವ್ನಿಗೆ. ನೋಡೋಣ ಏನು ತೊಗೋತಾನಂತ. ಜಾಕೆಟ್ ಹೆಲ್ಮೆಟ್ ಹಾಕೊಂಡು ಮಾತಾಡ್ಲಿಕ್ಕಾಗಲ್ಲ, ಫುಲ್ ಟೈಟ್ ಆಗ್ತದೆ. ಆದರೆ ಇದು ಎಷ್ಟು ಜಾಲಿ ಮಾಡಿದೆ ಅಂದರೆ ಈ ಟ್ರಿಪ್ಪಲ್ಲಿ. ಮತ್ತೆ ಹೇಳ್ತೀನಿ ನಿಮಗೆ ಲಾಸ್ಟಿಗೆ, ಈಗ ಹೇಳೋಂಥದ್ದೇನಿಲ್ಲ. ಆ ಗಾಡಿಯಲ್ಲಿ ಹೋಗಿದ್ರೆ ಮಜಾ ಬಂತು. ಬರುದಲ್ಲ ಇದು. ಏನು ಒಂದು ವಿಡಿಯೋದಲ್ಲಿ ಇದು ಬರುದಿಲ್ಲ. ಏನದು? ಫುಲ್ಲು ವ್ಲಾಗ್. ಅದು ನಿಜನೇ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ವ್ಲಾಗ್, ಫುಲ್ ದೊಡ್ಡದಾಗಿದೆ. ಅದಕ್ಕೆ ನಾನು ವೀಡಿಯೋ ಮಾಡ್ಬೇಕು ಅನ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡು. ಮತ್ತೆ ಇವ್ರು ಹೇಳಿದ್ರು ಬೇಡ ಮತ್ತೆ ಎಂಡ್ ಮಾಡ್ಬೇಡ, ದೊಡ್ಡದವ್ರು ಪರವಾಗಿಲ್ಲ. ನಾನು ಆದಷ್ಟು ನೋಡ್ತೀನಿ. ಯಾವುದೇ ಕೆಲವೊಂದು ಇರ್ತದಲ್ಲ ವೀಡಿಯೋ ಸರಿ ಇಲ್ಲಾರ್ದೆಲ್ಲ ನಾನು ಕಟ್ ಮಾಡಿ ತೆಗೆದು ಕ್ಲೀನ್ ಮಾಡಿ ಕರೆಕ್ಟಾಗಿ ಒಂದು 30 ಮಿನಿಟ್ಸ್ ಹೊರಗಡೆ ಮಾಡ್ತೀನಿ ವೀಡಿಯೋನ. ಫಸ್ಟ್ ದೊಡ್ಡದಾದರೆ ಹಾಕೋದು ಕಷ್ಟ, ಎಡಿಟ್ ಮಾಡೋದು ಕಷ್ಟನೇ. ಕಟ್ ಅಲ್ಲಿ ಹೋಗೋಣ ಈಗ. ಫಸ್ಟ್ ಇದು ದೊಡ್ಡದಾಗ್ತದೆ. ಮಡಿಕೇರಿ ಸಿಟಿ ಯಾವಾಗಲೂ ಹೋಗ್ಲಿಕ್ಕೆ ಮುಂದೆ ನನ್ನನ್ನು ಫಾಲೋ ಅಂತಿಲ್ಲ. ಹೋಟ್ಲ್ ಯಾವ್ದ? ಹೋಟ್ಲ್ ಹೆಸರೇನು? ಹಾಂ
ಮಾಂಟೇಜ್ ನಿಮಗೆ ಟೇಸ್ಟ್ ಬೇಕು ಪ್ಲೇನ್ ಒಲೆ ಇದು ಡಾರ್ಕ್ ಎಷ್ಟು ಪರ್ಸೆಂಟ್ ಇರ್ತದೆ? ಇದೆಷ್ಟು ಪರ್ಸೆಂಟ್? ಅದು ये डार्क आपको 80% है। 80%. 80%, ಅದು 100% प्योर ಅಂತ. डार्क में चाहिए तो मिल जाएगा। ये एकदम प्योर है। प्योर डार्क है और थोड़ा कड़वा होता है. हाँ हाँ ಪೂರಾ ಕಡವ ಥೋಡಾ ಅಲ್ಲ ಪೂರ ಡಾರ್ಕ್ ಚಾಕ್ಲೇಟ್ ನೋಡ್ತಾ ಇದ್ದೀವಿ. ಊಟ ಎಲ್ಲ ಆಯಿತು. ಡಾರ್ಕ್ ಚಾಕ್ಲೇಟ್ ನೋಡೋಣ ಬನ್ನಿ. 80% ಅಲ್ಲ ಡಾರ್ಕ್, ಇದು 80% ಡಾರ್ಕ್. 150 ಗ್ರಾಮ್ ತೊಗೊಂಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಮನೆಗೆ ಹೋಗಿ ನಾನು ತಿಂದು. ಓಕೆ, ಸೂಪರ್ ಇದೆಲ್ಲ ಶಾಪು. 100 ಗ್ರಾಮ್. ಇವತ್ತಿನ ರೈಡ್ ಕೂಡ ಕಂಪ್ಲೀಟ್ ಆಗಿದೆ. ನಾವು ಹೋಗುವಾಗ ಸಂಜೆ ಆಗುತ್ತೆ, ಅದಕ್ಕೆ ವೀಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿಂದ ಮಂಗಳೂರು 100 ಕಿಲೋಮೀಟರ್ ಇದೆ. ನಾವು ಆಲ್ರೆಡಿ 50 ಕಿಲೋಮೀಟರ್ ಬಂದಿದ್ದೀವಿ. ಈಗ ಇನ್ನು ಫುಲ್ ಜಂಗಲಲ್ಲಿದೆ ನೋಡಿ, ಫುಲ್ ಜಂಗಲ್. ನೋಡೋಣ ಇವತ್ತಿನ ವೀಡಿಯೋ ಎಷ್ಟು ಜಾಲಿ ಆಯಿತು ಅಂದರೆ ಸಾಕಾಗ್ಬಿಡ್ತು. ಹೋಗುವಾಗ 3 ಫ್ರೆಂಡ್ ಹೋದ್ವಿ, ಬರುವಾಗ 10 ಜನ 15 ಜನ ಫ್ರೆಂಡ್, 15 ಅಲ್ಲ 11 ಜನ ಅಂತ 11 ಜನ ಫ್ರೆಂಡ್ ಆಗಿ ಬಂದ್ವಿ. ರಿಟರ್ನ್ ಎಲ್ಲ ನಂಬರ್ನ ಎಕ್ಸ್ಚೇಂಜ್ ಮಾಡಿದ್ವಿ, ಪೂರ ನಂಬರ್ನ ಎಕ್ಸ್ಚೇಂಜ್ ಮಾಡಿದ್ವಿ. ನೋಡೋಣ ಮಂಗಳೂರಿಗೆ ಬಂದರೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು. ಮತ್ತು ನಮ್ಮ ಕೇರಳ ಫ್ರೆಂಡ್ಸು, ಮತ್ತು ಅದು ಇನ್ನೊಂದು ಎಲ್ಲಿ ಅದು ಅವ್ರು ಹೇಳಿದ್ನಲ್ಲಿ ಯಾವ ಊರದು? ಒಂದು ತೆಲಂಗಾಣ. ಎಸ್, ತೆಲಂಗಾಣ ಫ್ರೆಂಡ್ ಒಬ್ಬರು, ಅವ್ರು ಫುಲ್ ಖುಷಿ. ಎಂತ ಇದಾಯ್ತಲ್ಲ ಇವತ್ತು, ಫುಲ್ಲು ಜಾಲಿ ಇವತ್ತಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಇಷ್ಟು ರೈಡಲ್ಲಿ? ಯಾವ್ದು ಹೋಗಿದ್ದು ಇಷ್ಟ ಆಯ್ತಾ, ಅಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರೋದು ಇಷ್ಟ ಆಯ್ತಾ, ಯಾವ್ದು ಇಷ್ಟ ಆಯಿತು? ನನ್ಗೆ ಆ ಗಾಡಿಯಲ್ಲಿ ಹೋಗಿದ್ದು ಸೈಕ್ ಆಯ್ತು ಮಾತ್ರ. ಎತ್ತು ಬಿಸಾಡಿ ಟೆಂಪೋ ಎಂತ ಟೆಂಪೋ ಮಾರೆ ಅದು. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫಸ್ಟ್ ಕ್ಲಾಸ್. ಫಸ್ಟ್ ಟೈಮ್ ಅಲ್ಲ, ನಮ್ಮ ಫಸ್ಟ್ ಟೈಮೇ ರೈಡ್ ಅಲ್ಲ ಇವನು. ಫಸ್ಟ್ ರೈಡ್ ಕಾರ್ಕಲ್ಲಿ ಹೋಗಿದ್ದೀನಿ. ಅಲ್ಲ ಹಂಗಲ್ಲ, ಬುಲೆಟ್ ಅಲ್ಲಿ ನಮ್ಮ ಬೈಕ್ ಒಟ್ಟಿಗೆ ಒಬ್ಬನೇ ಹೋಗಿದ್ದಲ್ಲ ಇವನು. ಒಮ್ಮೆ ಕಾರ್ಕಲ್ಲಿ ಹೋಗಿದ್ದೀನಿ, ಅಲ್ಲೇ ಅಲ್ಲ ಆಕ್ಸಿಡೆಂಟ್ ಆಗಿದ್ದು ಇವನಿಗೆ. ಆಕ್ಸಿಡೆಂಟ್ ಆಗಿದ್ದು ನಿಂಗೆ ಅಲ್ಲೇ ಅಲ್ಲ ನಿಂಗೆ ಆಕ್ಸಿಡೆಂಟ್ ಆಗಿದ್ದು ಅಲ್ಲೇ ಅಲ್ಲ. ಇವಂಗೆ ಅದಕ್ಕೆ ನಿಧಾನ ಹೋಗು ಅಂತ ಮನೇಲಿ 10 ಸಲ ಹೇಳಿ ಕಳ್ಸಿದ್ದಾರೆ ಇವನಿಗೆ. ಇವ್ನು ನೋಡ್ಕೊಳ್ಳೋದು ಅದನ್ನ. ಸ್ಪೀಡ್ ಹೋಗ್ತಾನೆ ಇಲ್ಲ, ಅಷ್ಟೇ ನಾವು ಸ್ಪೀಡೇ ಹೋಗ್ಲಿಲ್ಲ. 80 ಕಿಲೋಮೀಟ್ರಲ್ಲಿ ಹೋಗಿ ಎಷ್ಟು ಆರಾಮ್ಸೆ ಮುಟ್ಟಿದ್ವಿ ಅಂದರೆ ಅಲ್ಲ. ನಿಂಗೇನು ಇಷ್ಟ ಆಯಿತು ಈ ರೈಡಲ್ಲಿ? ನನಗೆ ಆ ಗಾಡಿಯಲ್ಲಿ ಹೋಗಿದ್ದು ಇಷ್ಟ ಆಯಿತು. ಫಾಲ್ಸ್ ಇದು ಸೌಂಡ್ ಕೇಳ್ತಾ ಇದೆ ಇಲ್ಲಿ. ಇಲ್ಲೇ ಉಂಟು ನೋಡಿ, ಕೇಳಿಸ್ಕೊಳ್ಳಿ ನೀವು. ಇಲ್ಲಿಂದ ಎಲ್ಲೋ ಬರ್ತಾ ಇದ್ದಾರೆ, ಇಲ್ಲೆಲ್ಲೋ ಇದೆ ಅಂತ ಹಿಂದೆ ಇರ್ಬೋದು. ನೆಕ್ಸ್ಟ್ ರೈಡ್ ಎಲ್ಲಿಗಂತ ನೋಡೋಣ. ನೆಕ್ಸ್ಟ್ ರೈಡಲ್ಲಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ರಜೆ ಇದ್ದರೆ, ವೀಕ್ ಆಫ್ ಇದ್ದರೆ ಇರ್ತಾರೆ, ಇಲ್ಲಾಂದ್ರೆ ಇಲ್ಲ. ನಾನು ಹೋಗಲ್ಲ, ಇವನು ಬರಲ್ಲ, ಯಾರೂ ಬರಲ್ಲ, ಅಷ್ಟೇ. ಮತ್ತೆ ಆಯ್ತಾ? ಮತ್ತೇನು ಹೇಳಿಕಿಟ್ಟ? ಏನು ಇಲ್ವಾ ನಿಂಗೆ? ಇದುವೇ ವಿಡಿಯೋ 10,000 ನೋಡಿ. ಎಷ್ಟು? ಇದುವೇ ವಿಡಿಯೋ. ಇದನ್ನೇ 10 ಸಲ ನೋಡ್ಬೇಕಂತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೀವು ಎಲ್ಲರೂ ಒಬ್ಬೊಬ್ಬರೇ 10 ಸಲ ವಿಡಿಯೋ ನೋಡಿ. ಇದು ವಿಡಿಯೋಗೆ 100K ವ್ಯೂಸ್ ಬಂದ್ರೆ ಸೀದಾ ಹಂಗೇನಿಲ್ಲ, 100K ವ್ಯೂಸ್ ಅಂತೆ, 1 ಲಕ್ಷ ವ್ಯೂಸ್. ಲದಾಖ್ MT-15 ಲದಾಖ್. ಅದ್ರಲ್ಲಿ ಹೋಗ್ಬೋದು. ಇದ್ರಲ್ಲಿ ಸ್ಪೆಂಡ್ರಲ್ಲಿ ಮಾಡ್ತಾರೆ ಲದಾಖ್, ಇದ್ರಲ್ಲಿ ಮಾಡ್ಲಿಕ್ಕೆ ಆಗಲ್ವಾ ನಿನ್ಗೆ? ಅದೇ ನೋಡೋಣ. 100K ಆಗಲ್ಲ ಅಂತ ಗೊತ್ತಿದೆ. ಬರೀ ಒಂದು 5K ಬಂದ್ರೆ ಸಾಕು ವ್ಯೂಸ್. 5K ಬಾಯ್ಸ್ ಹೋಗ್ತಾರೆ, ಬಾಯ್ಸ್ ಫುಲ್ ಜಾಲಿ ಬಾಯ್ಸ್ ಎಲ್ಲ ಹಿಂಗಿರ್ಬೇಕು ವಿಡಿಯೋ ಮಾಡುವಾಗ ಬಂದ್ರೆ. ಹೆಲ್ಮೆಟ್ ಹಾಕಿ. ಅದು ನಿಜನೇ. ನೆಕ್ಸ್ಟ್ ಏನಿಲ್ಲ, ಒಂದು 5K ಬಂದರೆ ಸಾಕು. ಎಷ್ಟು ಲೈಕ್ಸ್ ಎಷ್ಟು ಬರ್ಬೋದು ಇದಕ್ಕೆ ನಿಮ್ಮ ಪ್ರಕಾರ? ನನಗೂ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ. ಮಾಡಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಏನೋ ಮಿಸ್ಟೇಕ್ ಇದ್ದರೆ ಕಮೆಂಟ್ ಕೂಡ ಹಾಕಿ. ಅದೊಂದು ಮಾತ್ರ ಗಾಡಿಯಲ್ಲಿ ಹೋಗಿರೋದು ರಾ ಹಾಕ್ತೀನಿ, ಏನೂ ಮಾಡಲ್ಲ. ಮ್ಯೂಸಿಕ್ ಹಾಕ್ತೀನಿ ಮಾತ್ರ, ಅದನ್ನು ಸ್ವಲ್ಪ ಕಟ್ ಮಾಡಿ ಫುಲ್ ಹಾಕ್ತೀನಿ. ನೋಡಿ ಹೆಂಗಿರುತ್ತೆ ಅಂತ. ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಅದನ್ನು. ಇವ್ರು ಅಂದ್ಕೊಂಡಿದ್ದಾರೆ ವೀಡಿಯೋ ಮಾಡಲಿಲ್ಲ ಅಂತ. ನಾನು ಆಲ್ರೆಡಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಅದನ್ನು. ಇವ್ರು ಗೊತ್ತಿಲ್ಲ, ಆಮೇಲೆ ಶಾಕ್ ಆಯ್ತು, ಇವ್ರು ವೀಡಿಯೋ ಮಾಡಿದ್ದೆ ನೀನಂತ ಅಲ್ಲ. ಅದು ವೀಡಿಯೋ ನಾನು ಗಾಡಿದು ನಾವು ವೀಡಿಯೋ ಮಾಡಲಿಲ್ಲ ಅಲ್ಲ, ನೀನು ಹೇಳ್ತಿದ್ದಲ್ಲ, ನಿಮ್ಗೆ ಗೊತ್ತಿರಲಿಲ್ಲ ಅಲ್ಲ, ಮತ್ತೆ ಶಾಕ್ ಆಯ್ತು ನಿಮಗೆ ಅಷ್ಟೇ. ಈ ವಿಡಿಯೋದಲ್ಲಿ ಅಷ್ಟೇ ಇರೋದು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಟಾಟಾ. ಬಾಯ್ ಇಡಿ. ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಟಾಟಾ.